ಥರ ಗೋಧಿ ಹಿಟ್ಟಿಂದು ಒಂದು ಜಾಮೂನು ಗುಲಾಬ್ ಜಾಮೂನ್ ಮಾಡೋದಕ್ಕೆ ಏನು ಸಾಮಗ್ರಿ ಬೇಕು ಅಂತ ನೋಡೋಣ ಬನ್ನಿ. ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಪಾಕ ಕುಡಿಬಿಟ್ಟು ಒಳಗಡೆ ಸಾಫ್ಟಾಗಿದೆ. ಮಾಡೋದಕ್ಕೆ ಏನು ಐಟಮ್ ಬೇಕು ಅಂತ ನೋಡೋಣ ಬನ್ನಿ. 1 ಕಪ್ ಗೋಧಿ ಹಿಟ್ಟಿದ್ರೆ ಸಾಕಿದಕ್ಕೆ. ಹಾಯ್, ನಮಸ್ಕಾರ. ಇವತ್ತೊಂದು ಮಂಗಳಗೌರಿ ಕಿಚನ್ ಕಡೆಯಿಂದ ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ. ಅದೇನಪ್ಪ ಅಂದರೆ ಗೋಧಿ ಹಿಟ್ಟಿನ ಜಾಮೂನ್ ಮಾಡ್ತಾಯಿದ್ದೀನಿ. ಗೋಧಿ ಹಿಟ್ಟು ಒಂದು 3/4 ಕಪ್ ತೊಗೊಂಡಿದ್ದೀನಿ. ಇದರಲ್ಲಿ ಅರ್ಧ ಕಪ್ಪಷ್ಟು ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ. ಪಾಕಕ್ಕೆ ಸಕ್ಕರೆ, ಒಂದು ಸ್ವಲ್ಪ ಕಲಸೋದಕ್ಕೆ ಹಿಟ್ಟಿಗೆ ಸೋಡಾ, ಅಡುಗೆ ಸೋಡಾ. ಕಲಸೋಣ ಬನ್ನಿ. ಇದನ್ನು ತುಪ್ಪ ಹಾಕ್ಬಿಟ್ಟು ಕಲಿಸ್ಬೇಕು. ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. 3/4 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ಹಾಲಿನ ಪೌಡ್ರು, ತುಪ್ಪ ಹಾಕ್ತೀನಿ. ಇದಕ್ಕೆ ಒಂದು ದೊಡ್ಡ ಸ್ಪೂನಷ್ಟು ತುಪ್ಪ ಹಾಕ್ತೀನಿ. ಕಲಸೋದಕ್ಕೆ ಒಂದು ಸ್ಪೂನ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಕಲಸೋಣ ಇದನ್ನು. ಸೈಡಲ್ಲಿ ಸಕ್ಕರೆ ಪಾಕ ಇಡೋಣ, ಹಾಕ್ತಾ ಇರಲಿ. 1 ಕಪ್ ಸಕ್ಕರೆ ಹಾಕಿದ್ದೀನಿ. ಒಂದೂವರೆ ಕಪ್ ನೀರು ಹಾಕ್ತಾಯಿದ್ದೀನಿ. ನೀರು ಮಳ್ತಾ ಇರಲಿ, ಅದು ಸಕ್ಕರೆ ಪಾಕ ಆಗಲಿ. ಸಕ್ಕರೆ ಪಾಕ ಹಾಕ್ತಾ ಇರಲಿ. ಅಷ್ಟೊತ್ತಿಗೆ ಇದು ಕಲಿಸ್ಕೊಳ್ಳೋಣ ಚೆನ್ನಾಗಿ. ಸೋಡಾ ಹಾಕೋಣ. ಇದಕ್ಕೆ ಒಂದು 2 ಪಿಂಚಷ್ಟು ಹಾಕಿದ್ದೀನಿ ಸೋಡಾ. ಚೆನ್ನಾಗಿ ಕಲಿಸ್ಬೇಕಿದು. ಸ್ವಲ್ಪ ಚೆನ್ನಾಗಿ ಹೊಂದ್ಕೊಬೇಕು. ಅದು ಹಾಲು ಪೌಡ್ರು, ತುಪ್ಪ, ಗೋಧಿ ಹಿಟ್ಟು ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಡನ್ನಾಗಿ ಯಾರೋ ನಮ್ಮ ಮನೇಲಿ ನೆಂಟರು ಬಂದರು ಅಂದರೆ ಏನೋ ಸ್ವೀಟ್ ಮಾಡೋಣಪ್ಪ ಅಂದರೆ ಏನಿದೆ ಸ್ವೀಟ್ ಮಾಡೋಕ್ಕೆ ದಿಢೀರಂತ ಮಾಡ್ಕೊಬೋದು. ಗೋಧಿ ಹಿಟ್ಟು, ತುಪ್ಪ, ಮಿಲ್ಕ್ ಪೌಡ್ರ್ ಇದ್ದರೆ ನೋಡ್ರಿ, ಹಿಂಗೆ ಹಿಡಿದ್ರೆ ಇಡೀ ಆಗಬೇಕಿದೆ ಈ ಥರ. ಆದರೆ ಅವಾಗ ಕರೆಕ್ಟಾಗಿದೆ ಅಂತ ಅರ್ಥ. ನೀರು ಹಾಕ್ಬಿಟ್ಟು ಕಲಸೋಣ ಈಗ. ಸ್ವಲ್ಪ ಹಾಲು, ಸ್ವಲ್ಪ ನೀರಲ್ಲಿ ಹಾಕಿ ಕಲಸೋಣ. ಹಾಲು ಹಾಕ್ತಾಯಿದ್ದೀನಿ ಈಗ. ಕಾಯಿ ಸಾರಿರೋ ಹಾಲು, ಜಾಸ್ತಿ ಗಟ್ಟಿ ಏನು ಬೇಡ, ಮೀಡಿಯಮಾಗಿ ಸ್ವಲ್ಪ ತೆಳ್ಳಗೇನೆ ಇರಬೇಕು. ಚೂರು ನೀರು ಹಾಕ್ತಾಯಿದ್ದೀನಿ ಅಷ್ಟೇ. ಚೂರು ನೀರು ನೋಡ್ಕೊಂಡು ಕಲಿಸ್ಕೊಂಡ್ರಿ, ನಿಮಗೆ ಗೊತ್ತಾಗುತ್ತೆ ಉಂಡೆಗೆ ಎಷ್ಟು ತೆಳ್ಳಗೆ ಬೇಕು ಅಂತ. ಅಷ್ಟು ತೆಳ್ಳಗೆ ಕಲಿಸ್ಕೊಬೇಕು ನೀವು. ಆಗಿದೆ ಇದು. ಒಂದು 5 ನಿಮಿಷ ಬಿಟ್ಬಿಟ್ಟು ಕರೆದ್ಬಿಟ್ಟು ಪಾಕಕ್ಕೆ ಹಾಕೋಣ. ಪಾಕ ಅಲ್ಲಿ ಹಾಕ್ತಾಯಿದ್ದೆ. ನೋಡಿ, ಎಲ್ಲ ಹಿಂಗೆ ಹೊಂದ್ಕೊಂಡ್ರೆ ಸಾಕು. ಉಂಡೆ ಕಟ್ಟಿಟ್ಟು ಕರಿಯೋದಷ್ಟೇ. ತೆಳ್ಳಗಾದ್ರೆ ಸಾಕು. ಹಂಗೆ ಇಟ್ಬಿಡೋಣ, ಕವರ್ಗೆ ಇಟ್ಬಿಡೋಣ. ಹಂಗೆ ಸಕ್ಕರೆ ಪಾಕ ಎಲ್ಲ ಹಾಕ್ತಾಯಿದೆ. ಸುಮ್ಮನೆ ಒಂದು ಸ್ವಲ್ಪ ಅಂಟು ಬಂದರೆ ಸಾಕು. ಒಂದೇಳೆ ಪಾಕ ಅಂತಾರಲ್ಲ, ಅಷ್ಟು ಬಂದರೆ ಸಾಕು. ಏನು ಜಾಸ್ತಿ ಪಾಕ ಆಗಬೇಕು ಅಂತ ಏನಿಲ್ಲ. ಇದಕ್ಕೆ ಒಂಚೂರು ಕಲರ್ ಹಾಕ್ತಾಯಿದ್ದೀನಿ, ಫುಡ್ ಕಲರು. ಪಾಕಕ್ಕೆ ಚೆನ್ನಾಗಿ ಕಲರ್ ಬರುತ್ತೆ ಅಂತ. ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ಸ್ವಲ್ಪ.
ಇಟ್ಟಿಟ್ಟಿದ್ದೀನಿ. ನೋಡಿ ಈ ಥರ ಮಳ್ತಾ ಇದೆ. ಚೆನ್ನಾಗಿ ಮಳ್ಳದ್ಮೇಲೆ ಸ್ವಲ್ಪ ಒಂದೇಳೆ ಪಾಕ ಬಂದರೆ ಸಾಕು. ಜಾಮೂನ್ ತೆರೆದ್ಬಿಟ್ಟು ಹಾಕೋದಷ್ಟೆ. ದಿಢೀರಂತ ಜಾಮೂನ್ ಮಾಡ್ಕೊಬೋದು ಮನೇಲಿ. ಚೆನ್ನಾಗಿ ಸ್ವೀಟ್ ತಿನ್ನಬೇಕು ಅಂದರೆ ಯಾರಾದರೂ ಬಂದರೆ ನೆಂಟರು ಮಾಡಬೇಕು ಅಂತ ಇರುತ್ತೆ, ಏನಾದರೂ ಸ್ವೀಟ್ ಆ ಟೈಮಲ್ಲಿ ಮಾಡ್ಕೊಬೋದು. ಜಾಸ್ತಿ ಏನು ಬರೋದು ಬೇಕಾಗಿಲ್ಲ. ಈ ಥರ ಒಂದು ಎಳೆ ಪಾಕ ಥರ ಬರುತ್ತೆ, ಅಂಟು ಪಾಕ ಥರ ಕೈಗೆ ಅಂಟ್ಕೊಳ್ಳುತ್ತೆ, ಅಷ್ಟಾದರೆ ಸಾಕು. ಈಗ ಸಣ್ಣ ಬಟ್ಲಲ್ಲಿ ಇಕ್ಕಿದ್ದೀನಿ, ಪಾಕ ಮಳ್ತಾ ಇದೆ ನೋಡಿ. ಈಗ ಜಾಮೂನ್ ಕರ್ಕೊಂಬಿಟ್ಟು ಹಾಕಿ ನೋಡಿ. ಇದು ಆ ಕಡೆ ಸೈಡ್ ಗಿಡನ ಆಗಿದೆ. ಇದು ಎಣ್ಣೆ ಹಾಕೋಣ, ಇದು ಬಿಸಿ ಆಗಲಿ. ಕರಿಯೋದಕ್ಕೆ ಎಣ್ಣೆ ಹಾಕೋಣ, ಜಾಮೂನ್ ಕರಿಯೋಕ್ಕೆ. ಉಂಡೆ ಮಾಡ್ಕೊಳ್ಳೋಣ. ಉಂಡೆ ಜಾಮೂನ್ ಉಂಡೆ ಮಾಡ್ಕೊಂಡು ಹೋಗ್ತೀನಿ. ಎಣ್ಣೆ ಕಾಯ್ತಾ ಇರ್ಬೇಕು. ಈ ಥರ ಇಷ್ಟು ಸೈಜ್ ಮಾಡಿಕೊಟ್ರೆ ಸಾಕು. ಇಷ್ಟು ಸೈಜ್ ಮಾಡಿಕೊಂಡ್ರೆ ಸಾಕು, ಅದು ದಪ್ಪ ಆಗುತ್ತೆ. ಕಾಯ್ದಿದೆ ಎಣ್ಣೆ ನೋಡಿ. ಉಂಡೆ ಈ ಥರ ಮಾಡ್ಕೊಟ್ಟಿದ್ದೀನಿ. ಉಂಡೆಗೆ ಹಾಕ್ತಾಯಿದ್ದೀನಿ ಕರಿಯೋಕ್ಕೆ. ಕಮ್ಮಿ ಉರಿಯಲ್ಲೇ ಬೇಯಿಸ್ಕೋಬೇಕು, ಒಳ್ಳೆ ಕಲರ್ ಬರುತ್ತೆ. ಬಿಸಿ ಆಗಿದ್ರೆ ಸಾಕು ಎಣ್ಣೆ. ಸ್ವಲ್ಪ ಚೆನ್ನಾಗಿ ಬಿಸಿ ಆಗಿದ್ರೆ ಹಾಕ್ಬಿಟ್ಟು ಕಮ್ಮಿ ಮಾಡಿಬಿಡ್ಬೇಕು ಉರಿ. ಯಾವ ಥರ ಕಲರ್ ಬರುತ್ತೆ ಜಾಮೂನು. ಕಮ್ಮಿ ಉರಿಯಲ್ಲೇ ಬೇಯಿಸ್ಕೋಬೇಕು ಸ್ವಲ್ಪ. ಚೆನ್ನಾಗಿರುತ್ತೆ ಟೇಸ್ಟ್. ಗೋಧಿ ಹಿಟ್ಟು ಮಾಡಿದ್ರೂ ಚೆನ್ನಾಗಿರುತ್ತೆ. ಮಿಲ್ಕ್ ಪೌಡ್ರ್ ಹಾಕಿರ್ತೀವಲ್ವ, ಟೇಸ್ಟ್ ಇರುತ್ತೆ. ನೋಡಿ ಆಗಿದೆ. ಇದು ಪಾಕದಲ್ಲಿ ಹಾಕ್ತಿದ್ದೀನಿ, ಸಕ್ಕರೆ ಪಾಕದಲ್ಲಿ. ಈ ಥರದ್ದು ಉದ್ದುದ್ದು ಮಾಡಿದ್ದೀನಿ ಎರಡು. ಅಷ್ಟೇ ಆಯಿತು, ಹಾಕಿದ್ದೀನಿ ಎಲ್ಲನೂ. ಸ್ವಲ್ಪ ಬೇಯಗಂಟ ತಿರುವಾಕ್ಬಾರ್ದು, ಆಮೇಲೆ ಸ್ವಲ್ಪ ತಿರುಗಿಸ್ಕೊಡ್ತಾ ಇರಬೇಕಾಗಾಗ, ಇಲ್ಲಾಂದ್ರೆ ಒಂದೇ ಕಡೆ ಕಲರ್ ಬಂದ್ಬಿಡುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಕಲರು ನೋಡಿ. ಸೇಮ್ ಗುಲಾಬ್ ಜಾಮೂನ್ ಇದ್ದಂಗೆ ಇದ್ವಾ, ಇದೆ ತಾನೇ ಇದು. ಗುಲಾಬ್ ಜಾಮೂನ್ ಥರನೇ ಐತೆ ಸೇಮ್. ಸ್ವಲ್ಪ ನೆನೆಗೆ ಇದನ್ನು ಆದಮೇಲೆ ಅದಕ್ಕೆ ಹಾಕ್ಬಿಡೋಣ. ಉದ್ದದ ಒಂದು 3 ಮಾಡಿದ್ದೀನಿ, ಇದೆಲ್ಲ ಗುಂಡಿಗೆ ಇರೋದು ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಾನು ಮಾಡಿ ತಿಂದಿದ್ದೀನಿ, ಚೆನ್ನಾಗಿತ್ತು ಅಂತಲೇ ಮಾಡಿ ತೋರಿಸ್ತಾ ಇದ್ದೀನಿ. ಕೋವಾದಲ್ಲೂ ಮಾಡ್ಬೋದು, ರೆಡಿಮೇಡ್ ಗುಲಾಬ್ ಜಾಮೂನಲ್ಲೂ ಮಾಡ್ತಾರಲ್ಲ ಅದೇ ಥರ ಬರುತ್ತೆ ಟೇಸ್ಟು. ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಂಡು ತಿಂದು ನೋಡಿ ನೀವು. ಸಡನ್ನಾಗಿ ಯಾರನ್ನ ಮನೆಗೆ ಗೆಸ್ಟ್ ಬಂದರು, ಏನಾದರೂ ಸ್ವೀಟ್ ಮಾಡಬೇಕು ಅಂತಂದರೆ ಮನೇಲಿ ಐಟಮಲ್ಲೇ ಮಾಡಿಬಿಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನಿಧಾನಕ್ಕೆ ಆಗುತ್ತೆ. ಜಾಸ್ತಿ ಉರಿ ಇಟ್ಬಿಟ್ರೆ ಒಳಗಡೆ ಬೇಯೋದಿಲ್ಲ, ಇಟ್ಟಿದ್ಬಿಡುತ್ತೆ. ನಿಧಾನಕ್ಕೆ ಮಾಡ್ಕೊಬೇಕಿದೆಲ್ಲ. ಸ್ವಲ್ಪ ಒಂದು 10 ನಿಮಿಷ ಬೇಕು. 10 ನಿಮಿಷ ಕಾಯಿದ್ರೆ ಆಗುತ್ತೆ ಎಲ್ಲ ನಿಧಾನಕ್ಕೆ.
ವಿಡಿಯೋ ಏನು ಅನಿಸುತ್ತೆ ಅಂತ ಒಂದು ಕಮೆಂಟ್ ಹಾಕಿ ಫ್ರೆಂಡ್. ಯಾರು ಎಲ್ಲ ತುಂಬ ಜನ ವಿಡಿಯೋ ನೋಡ್ತಾ ಇದ್ದಾರೆ, ತುಂಬ ಥ್ಯಾಂಕ್ ಯು. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ತುಂಬ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಎಕ್ಸ್ಟ್ರಾ ಬೇರೆ ಬೇರೆ ವೀಡಿಯೋಗಳು ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಒಂದು ಮೆಸೇಜ್ ಹಾಕಿ, ನಾವು ಅದೇ ಥರ ವೀಡಿಯೋ ಮಾಡಿ ತೋರಿಸ್ತೀವಿ. ನಿಧಾನಕ್ಕೆ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾಯಿದೆ. ನೀವು ತೆಗೆದ್ಬಿಟ್ಟು ಸಕ್ಕರೆ ಪಕ್ಕಕ್ಕೆ ಹಾಕ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಸೇಮ್ ಗುಲಾಬ್ ಜಾಮೂನ್ ಥರನೇ ಇದೆ. ಇದನ್ನು ಅದರೊಳಗಡೆ ಹಾಕ್ಬಿಡೋಣ. ಹಾಕ್ಬಿಟ್ಟು ಸರ್ವ್ ಮಾಡ್ತೀವಿ ಬನ್ನಿ. ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ಜಾಮೂನು. ಗೋಧಿ ಹಿಟ್ಟಿನ ಜಾಮೂನು ಅಂತ ಗೊತ್ತಾಗೋದಿಲ್ಲ ಇದು. ಸಕ್ಕರೆ ಪಾಕ ಜಾಸ್ತಿ ಬೇಕಂದ್ರೆ ಯಾರು ಕುಡಿಯೋದಿಲ್ಲ, ಇವು ವೇಸ್ಟ್ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಒಳಗಡೆ ಎಲ್ಲ ಸಕ್ಕರೆ ಪಾಕ ಹೀರ್ಕೊಂಬಿಟ್ಟು ಎಷ್ಟು ಸಾಫ್ಟಾಗಿದೆ ಅಂದರೆ ಕೈಯಲ್ಲಿ ಮುಟ್ಟಿದ್ರೇ ಹಂಗೆ ಇದಾಗುತ್ತೆ. ಅಷ್ಟು ಚೆನ್ನಾಗಿದೆ. ರಸ ತೊಟ್ಟಿಕ್ಕತ್ತಂಗೆ ನೋಡಿ ಚೆನ್ನಾಗಿದೆ. ನೀವು ಮಾಡ್ಕೊಳ್ಳಿ, ತಿಂದು ಹೆಂಗಿತ್ತು ಅಂತ ಒಂದು ಕಮೆಂಟ್ ಹಾಕಿ ಫ್ರೆಂಡ್.